ಯಾವಾಗ್ಲೇನಪ್ಪ ಅಂತಂದ್ರೆ ಆರಿಸಿ ಬಂದ್ರೆ ನಾ ಮಾಡಿ ಅನ್ನೋದು, ಬಿದ್ರಪ್ಪ ಅಂತಂದ್ರೆ ಮತ್ತೊಬ್ಬರ ಮೇಲೆ ಹಾಕೋದು. ಈ ನಿಮ್ಮ ಧೋರಣೆ ಯಾವಾಗಲೂ ನಡೆದದೆ. ಮುಂದಿನ ದಿನಮಾನಗಳಲ್ಲಿ ಏನಪ್ಪಾ ಅಂತಂದ್ರೆ ಯಾವಾಗ ಟಿಪ್ಪು ಸುಲ್ತಾನ್ ಖಡ್ಗ ಹಿಡಿಲಿಕ್ಕೆ ನೀವು ಹಿಂಜರಿಯಂಗಿಲ್ಲ. ಯಾವಾಗಪ್ಪ ಅಂತಂದ್ರೆ ಹಿಂದುತ್ವದ ಓಟ್ ಕಮ್ಮ ಆದ ಮ್ಯಾಗ ಹಿಂದುತ್ವದ ಅಲೆ ಕಮ್ಮ ಆಯ್ತಪ್ಪ ಅಂದ್ರೆ ಮುಸ್ಲಿಂ ಜಪ ಮಾಡುವಂತ ಮಂತ್ರ ಬಂದಾಗ ನೀವು ಏನಪ್ಪಾ ಅಂತಂದ್ರೆ ಅವಾಗ ಟಿಪ್ಪು ಸುಲ್ತಾನ್ ಖಡ್ಗನೂ ಹಿಡಿತೀರಿ. ಅವತ್ತಿನ ಮುಂದಿನ ದಿನಗಳಲ್ಲಿ ಸುರುಕುಂಬನ ಕುಡಿತೀರಿ, ಎಲ್ಲಾನು ಹಬ್ಬ ಮಾಡ್ತೀರಿ. ಬಹಳ ಬಹಿರಂಗವಾಗಿ ನೀವು ಭಾಷಣ ಮಾಡೋ ಮುಖಾಂತರ ನಾ ಬಿಜೆಪಿ ಒಂದು ಸ್ಟಾರ್ ಪ್ರಚಾರಕ ಅಂತ ಹೇಳಿ ಅನ್ಕೋತೀರಿ. ಏನ್ ಸ್ಟಾರ್ ಪ್ರಚಾರಕರಿ? ಸ್ಟಾರ್ ಪ್ರಚಾರಕರ ಗುಣಲಕ್ಷಣಗಳು ಏನದಾವ ನಿಮ್ಮ ಹತ್ರ? ದಿನ ಬೆಳಗಾದ್ರ ಯಾವ್ದಾದ್ರು ನಿಮ್ಮ ಭಾಷಣ ನೋಡಿದ್ರೆ ಏನ್ ಅನಿಸ್ತದಪ್ಪ ಅಂದ್ರೆ ಮೊಟ್ಟ ಮೊದಲಿಗೆ ಬರ್ತಕ್ಕಂಥ ನಿಮ್ಮ ಬಾಯಿಯಲ್ಲಿ ಮುಸ್ಲಿಂ, ಪಾಕಿಸ್ತಾನ್, ಯಡಿಯೂರಪ್ಪ, ವಿಜಯೇಂದ್ರ ಬಿಟ್ರೆ ಮತ್ತೇನು ಬರ್ತದೆ? ಡಿ ಕೆ ಶಿವಕುಮಾರ್ ಇಂಥ ಒಂದು ವ್ಯಕ್ತಿಗಳ ಮೇಲೆ ಕೇವಲ ಆರೋಪ ಮಾಡೋದ್ರ ಜೊತೆಗೇನೆ ಏನಪ್ಪಾ ಅಂತಂದ್ರೆ ಯಾವ ಒಂದು ಭಾರತೀಯ ಜನತಾ ಪಕ್ಷ ಹಿಂದುತ್ವದ ಮೇಲಿದೆ ಅದಕ್ಕೆ ಕಳಂಕ ತರುವ ರೀತಿಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಹೋಟ್ ದೂರ ಆಗಬೇಕು, ಕಾರ್ಯಕರ್ತರು ದೂರ ಆಗಬೇಕು ಅನ್ನೋ ನಡೆ ನಿಮ್ದು ಇಡೀ ಒಂದು ಪ್ರತಿಯೊಂದು ಭಾಷಣದಲ್ಲಿ ಎದ್ದು ಕಾಣ್ತಾ ಇದೆ. ಇದರಿಂದ ನೀವೇನಪ್ಪಾ ಅಂದ್ರೆ ಬಿಜೆಪಿ ಅನ್ನೋ ದೋಣಿ ಒಳಗೆ ಕುಳಿತು ಏನಪ್ಪಾ ಅಂದ್ರೆ ಎರಡು ನೀತಿ ಮಾಡ್ಲಿಕ್ಕತ್ತೀರಿ. ಒಂದು ಮುಂದೆ ಕಮಲದ ಚಿಹ್ನೆಯನ್ನ ಹಿಡಿದು ಒಂದು ಪ್ರಚಾರ ಮಾಡ್ತೀರಿ, ಹಿಂದೆ ಒಂದು ಹಾರಿ ಹಿಡ್ಕೊಂಡು ಅದೇ ಒಂದು ದೋಣಿಗೆ ತೂತ್ ಹಾಕ್ತೀರಿ. ಇವತ್ತಿನ ದಿವಸ ನಾನು ಸತೀಶ್ ಅಶೋಕ್ ಪಾಟೀಲ್, ಶಿವಸೇನಾ ಪಕ್ಷದ ಮುಖಂಡ, ಅದರ ಜೊತೆಗೇನೆ ಹಿಂದುತ್ವಕ್ಕಾಗಿ ಸದಾ ಮಿಡಿಯುವ ಜೊತೆಗೇನೆ ನಾನು ಮೂಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನಾಗಿ ಇಲ್ಲಿವರೆಗೆ ಸಾರ್ವಜನಿಕ ರಂಗದಲ್ಲಿ ಕೆಲಸ ಮಾಡುತ್ತಾ ಬಂದಿದ್ದು. ಇವತ್ತಿನ ದಿವಸ ಈ ಪತ್ರಿಕಾಗೋಷ್ಠಿಗೆ ತಮ್ಮೆಲ್ಲರಿಗೆ ಸ್ವಾಗತ ಬಯಸ್ತೀನಿ. ಜೊತೆಗೆ ನನ್ನ ಪಕ್ಷದ ಕಾರ್ಯಕರ್ತರಂತ ಶ್ರೀಧರ್ ಪೂಜಾರಿಯವರಿದ್ದಾರೆ. ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಇಡೀ ನಂದ ವ್ಯಾಪ್ತಿ ಬರುವುದು ನಗರ ವ್ಯಾಪ್ತಿ ಬಂದಿದ್ದರಾಗಿ ಸಹಿತ ಇವತ್ತಿನ ದಿವಸ ಇಡೀ ರಾಜ್ಯಾದ್ಯಂತ ಏನಪ್ಪಾ ಅಂತಂದ್ರೆ ನೇಹ ಅನ್ನುವ ಹತ್ಯೆ ಆಗಿರ್ತಕ್ಕಂಥ ವಿಷಯ ಜೊತೆಗೇನೆ ಮತ್ತು ಹಲವು ನನ್ನ ನಗರದಲ್ಲಿ ಇರ್ತಕ್ಕಂಥ ವಿಚಾರಗೊಂಡು ಮೊಟ್ಟ ಮೊದಲಿಗೆ ನೇಹ ಅನ್ನುವಂಥ ಒಂದು ಆ ವಿದ್ಯಾರ್ಥಿನಿಯ ಹತ್ಯೆ ಆಗಿರ್ತಕ್ಕಂಥದ್ದು ಖಡಾಖಂಡಿತವಾಗಿ ನಾನು ಖಂಡಿಸುತ್ತೇನೆ. ಅಮಾನುಷ್ಯವಾಗಿ ಆಗಿರ್ತಕ್ಕಂಥ ಯಾವುದೇ ಒಂದು ಆ ಕೃತ್ಯವನ್ನು ಎಸಗಿರ್ತಕ್ಕಂಥ ವ್ಯಕ್ತಿ ಇದು ಬಹುಶಃ ಇಡೀ ರಾಜ್ಯದಲ್ಲಿ ಇದು ಮೊದಲು ಅಂತಲ್ಲ, ಅನಾದಿ ಕಾಲದಿಂದ ಏನಪ್ಪಾ ಅಂತಂದ್ರೆ ಮೊದಲಿನಿಂದ ಬರ್ತಿರ್ತಕ್ಕಂಥ ವಿಷಯಗಳು ಬಹಳ ಅದಾವ. ಆಗಿರ್ತಕ್ಕಂಥ ವಿಷಯಕ್ಕೆ ಗಮನ ಕೊಡಬೇಕು. ಕೇವಲಪ್ಪ ಅಂದ್ರೆ ಇವತ್ತಿನ ಘನ ಸರ್ಕಾರದಕ್ಕಂತ ಸಿದ್ದರಾಮಯ್ಯನವರು ಅದೇ ರೀತಿಯೇ ಹೋಮ್ ಮಿನಿಸ್ಟರ್ ಇಬ್ರು ಒಂದೇನಪ್ಪಾ ಅಂದ್ರೆ ಕೂಡಲೇ ಪ್ರತಿಕ್ರಿಯೆ ಮಾಡಿದ್ದು ಬಹಳ ನನಗೆ ಅಸಹ್ಯಕರ ಅನ್ಸದ. ಇಮಿಡಿಯೇಟ್ ಏನಪ್ಪಾ ಅಂತಂದ್ರೆ ಇಲ್ಲ ಅದು ವೈಯಕ್ತಿಕ ಅನಬಾರ್ದಾಗಿತ್ತು, ಈ ರೀತಿ ಹೇಳಿಕೆ ಕೊಡಬಾರ್ದು. ಏನಪ್ಪಾ ಅಂತಂದ್ರೆ ಇದು ವಿಷಯ ಏನಪ್ಪಾ ಅಂತಂದ್ರೆ ಯಾವುದೇ ವ್ಯಕ್ತಿ ಮಾಡಿರ್ಲಿ ಏನೇ ಇರಲಿ ಆ ಮಾಡಿರ್ತಕ್ಕಂಥ ಒಂದು ಹತ್ಯೆ ಏನದ ಅದಕ್ಕೆ ಖಂಡಿಸೋದ್ರ ಜೊತೆಗೆ ಕಠಿಣ ಶಿಕ್ಷೆಯಪ್ಪ ಅಂತಂದ್ರೆ ಕೂಡಲೇನಪ್ಪಾ ಅಂತಂದ್ರೆ ಯಾವ ರೀತಿ ಆಂಧ್ರದಲ್ಲಿ ಆಗಿರ್ತಲ್ಲ, ಯಾರು ಏನು ಎಂಕುಚಿತ್ತು ನೋಡ್ಲಾರ್ದೆ 4 ಮಂದಿಗಳನ್ನ ಅಲ್ಲಿ ಇರ್ತಕ್ಕಂಥ ಜಾತಿ ಭೇದ ಮರೆತು ಎಲ್ಲರನ್ನು ಎನ್ಕೌಂಟರ್ ಮಾಡಿದ್ದು ಅದು ಮಾದರಿ ಆಗಬೇಕಲ್ಲ. ಕೇವಲ ಇವತ್ತಿನ ದಿವಸ ಅದರಲ್ಲಿ ರಾಜಕಾರಣ ಮಾಡ್ಲಿಕ್ಕೆ ಅಂಥದ್ರ ಮೇಗಿಲ್ಲ, ರಾಜಕಾರಣ ಮಾಡ್ಲಿಕ್ಕೆ ನನ್ನಂತ ಒಂದು ಯುವಕ ಪ್ರಜ್ಞಾವಂತನ ಬಯಸಂಗಿಲ್ಲ. ಇದು ಯಾರೇ ಆಗಿರ್ಲಿ ಏನೇ ಆಗಿರ್ಲಿ ಕೂಡಲೇನಪ್ಪಾ ಅಂತಂದ್ರೆ ಅದಕ್ಕೆ ಕಠಿಣ ಶಿಕ್ಷೆ ಆಗಬೇಕು. ಸರ್ಕಾರ ಮಧ್ಯಸ್ಥಿಕೆ ವಹಿಸೋದನ್ನ ಏನಪ್ಪಾ ಅಂತಂದ್ರೆ ಸುಪ್ರೀಂ ಕೋರ್ಟ್ ಯಾವ್ದಾವುದಕ್ಕೂ ಒಂದು ಮುಂದೆ ಮಧ್ಯಸ್ಥಿಕೆ ವಹಿಸದ ಇಂಥ ಕೇಸನ್ನ ಮಧ್ಯಸ್ಥಿಕೆ ವಹಿಸಬೇಕು. ಇವತ್ತಿನ ದಿವಸ ಏನಪ್ಪಾ ಅಂದ್ರೆ ರಾಜ್ಯದಲ್ಲಿ ಏನು ಪ್ರತಿಭಟನೆ ನಡೀತಾ ಇದೆ, ಕೇವಲ ಯಾರೋ ಹೇಳ್ತಿದ್ದಾರೆ ಅವರು ಇವ್ರು ಅಂತೇಳಿ ಎಲ್ಲಾ ಸಮುದಾಯದವ್ರನ್ನು ಯಾವಾಗ್ಲೂ ಹೇಳ್ತಾರೆ ಮುಸ್ಲಿಂ ಸಮುದಾಯ ಅಂತೇಳಿ ಅವರು ಸಹಿತ ಆ ಧಾರವಾಡದಲ್ಲಿ ಅವರು ಪ್ರತಿಭಟನೆ ಮಾಡಿದ್ದಾರೆ. ಯಾವುದೇ ವ್ಯಕ್ತಿ ಇವತ್ತು ಹತ್ಯೆ ಮಾಡಿರ್ತಕ್ಕಂಥ ವಿಷಯ ಎಲ್ಲರೂ ಖಂಡನೆ ಮಾಡ್ತಾ ಇದ್ದಾರೆ. ಅದು ಒಂದು ಪಾರ್ಟು. ಇವತ್ತಿನ ದಿವಸ ಇವತ್ತು ಲೋಕಸಭೆ ಚುನಾವಣೆಯಲ್ಲಿ ನಗರದಲ್ಲಿ ಒಂದು ಘಂಟಾಘೋಷವಾಗಿ ನಾನೇ ಸ್ವಯಂ ಸೇವಿತ ಹಿಂದೂ, ನಾನು ಒಂದು ಪ್ರಾಮಾಣಿಕ, ನಾನೇ ಇಂದ್ರ, ನಾನೇ ಚಂದ್ರ, ನಾನೇ ಒಂದು ಪಕ್ಷ ಕಟ್ಟೀನಿ ಅನ್ನುವಂಥ ಏನು ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ, ನೀವು ಏನು ಭಾಷಣ ಮಾಡ್ತೀರಿ? ನಾವು ಇವತ್ತೇನಪ್ಪಾ ಅಂತಂದ್ರೆ ದೇಶ ಸಂಕಷ್ಟದಲ್ಲಿದೆ, ಸನಾತನ ಹಿಂದುತ್ವ ಉಳಿಬೇಕು, ಧರ್ಮ ಉಳಿಬೇಕಪ್ಪ ಅಂತಂದ್ರೆ ಮೋದಿಜಿ ಅವರಿಗೆ ನಾವು ಅವ್ರು ನೋಡಿಕೊಂಡು ನಾವು ಚುನಾವಣೆಯಲ್ಲಿ ಇಳಿಬೇಕಾಗ್ಯದ ಅಂತೇಳಿ ಇಮಿಡಿಯೇಟ್ಲಿ ಪುಣ್ಯಾತ್ಮ ಮೊನ್ನೆ ದಿನ ಒಮ್ಮೆ ಇಳಿದ್ಬಿಟ್ರು. ಕರಿಲಾರದೆ ಬಂದಿರತಕ್ಕಂಥ ನಾಯಕರೇ
ತಾವೇ ಕಳೆದ ಒಂದು 10 ಹಲವು ದಿನಗಳ ಹಿಂದೆ ಅಂದ್ರೆ ಕಳೆದ 5-6 ತಿಂಗಳ ಹಿಂದೆ ಅದೇ ರಮೇಶ್ ಜಿಗಜಿಣಗಿ ಅವರು ಪಾರ್ಟಿ ಆಫೀಸ್ನಲ್ಲಿ ಜಿಲ್ಲಾ ಒಂದು ಸಭೆ ಕರೆದಾಗ ನಿಮ್ಮ ಕಾರ್ಯಕರ್ತರನ್ನ ಕಳಿಸಿಕೊಟ್ಟು ನಿಮ್ಮ ಕಾರ್ಯಕರ್ತರು ಪಕ್ಷದ್ದಲ್ಲ ನಿಮ್ಮ ಕಾರ್ಯಕರ್ತರನ್ನ ಕೊಟ್ಟು ಇಡೀ ಪಕ್ಷವನ್ನ ಒಡೆದಿದ್ದೀರಿ. ನಾನು ಒಂದು ಭಾರತೀಯ ಜನತಾ ಪಕ್ಷದ ಮೂಲ ಕಾರ್ಯಕರ್ತನಾಗಿದ್ದಾಗ ನೋಡಿದೀನಿ ಈ ರೀತಿ ವ್ಯವಸ್ಥೆ ಎಲ್ಲಿ ಆಗಿಲ್ಲ. ಮತ್ತೆ ಇನ್ನೊಂದು ತಮ್ಮ ಧೋರಣೆ ಏನು ತೋರಿಸ್ತದಪ್ಪ ಅಂತಂದ್ರೆ ದ್ವಂದ್ವ ನೀತಿ, ಯಾವಾಗ್ಲೂ ದ್ವಂದ್ವ ನೀತಿ. ಯಾವಾಗ್ಲೂ ಏನಪ್ಪಾ ಅಂತಂದ್ರೆ ಆರಿಸಿ ಬಂದ್ರ ನಾ ಮಾಡಿ ಅನ್ನೋದು, ಬಿದ್ರಪ್ಪ ಅಂತಂದ್ರೆ ಮತ್ತೊಬ್ಬರ ಮೇಲೆ ಹಾಕೋದು. ಈ ನಿಮ್ಮ ಧೋರಣೆ ಯಾವಾಗ್ಲೂ ನಡೆದದೆ. ಜೊತೆಗಿನ ಏನಪ್ಪಾ ಅಂತಂದ್ರ ನೀವು ಒಂದು ಯಾವ್ದು ನಿಮ್ಮ ಪುಣ್ಯ ಒಂದು ಗೋಶಾಲೆ ಅಂತೀರಿ, ಆ ಗೋಶಾಲೆಯಲ್ಲಿ ತಮ್ಮ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನನಗೆ ಬಂದಿರತಕ್ಕಂತ ಮಾಹಿತಿ ಏನಪ್ಪಾ ಅಂತಂದ್ರ ರಾಜು ಅಲ್ಗೂರ್ ಅವರು ನಮಗೆ ಹೆಲ್ಪ್ ಮಾಡ್ಬೇಕಂತೇಳಿ ತಾವು ಅವ್ರು ಕೂಡ ಒಪ್ಪಂದ ಮಾಡ್ಕೊಂಡಿದ್ದು ಅವ್ರಿಗೆ ಮಾತು ಕೊಟ್ಟಿದ್ದೀರಿ. ಅದರ ಪ್ರಯುಕ್ತವಾಗಿ ನೀವು ಅದ್ರ ಮಾತು ತೀರಿಸ್ಲಿಕ್ಕ ಒಂದು ಒಳ್ಳೆ ಒಂದು ಸಂದರ್ಭ ಕಾಯ್ಕೊಂಡು ಇವತ್ತಿನ ದಿವಸ ರಮೇಶ್ ಜಿಗಜಿಣಗಿ ಅವರಿಗೆ ಏನಾದ್ರು ಯಾವ್ದೇ ರೀತಿ ಒಳಗೆ ನಾವು ಹಿನ್ನಡೆ ಮಾಡಬೇಕು ಅನ್ನಂತೆ ಒಳಸಂಚು ಹಾಕಿರ್ತಕ್ಕಂಥ ಭಾರಿ ಷಡ್ಯಂತ್ರ ನಡೆದದ. ಇವತ್ತಿನ ದಿವಸ ನೀವು ಬಹಳ ಬಹಿರಂಗವಾಗಿ ನೀವು ಭಾಷಣ ಮಾಡುವ ಮುಖಾಂತರ ನಾ ಬಿಜೆಪಿ ಒಂದು ಸ್ಟಾರ್ ಪ್ರಚಾರಕ ಅಂತ ಹೇಳಿ ಅನ್ಕೋತೀರಿ. ಏನ್ ಸ್ಟಾರ್ ಪ್ರಚಾರಕರಿ? ಸ್ಟಾರ್ ಪ್ರಚಾರಕರ ಗುಣಲಕ್ಷಣಗಳು ಏನದಾವ ನಿಮ್ಮ ಹತ್ರ? ದಿನ ಬೆಳಗಾದ್ರ ಯಾವ್ದಾದ್ರು ನಿಮ್ಮ ಭಾಷಣ ನೋಡಿದ್ರೆ ಏನ್ ಅನಿಸ್ತದಪ್ಪ ಅಂದ್ರೆ ಮೊಟ್ಟ ಮೊದಲಿಗೆ ಬರ್ತಕ್ಕಂಥ ನಿಮ್ಮ ಬಾಯಿಯಲ್ಲಿ ಮುಸ್ಲಿಂ, ಪಾಕಿಸ್ತಾನ್, ಯಡಿಯೂರಪ್ಪ, ವಿಜಯೇಂದ್ರ ಬಿಟ್ರೆ ಮತ್ತೇನ್ ಬರ್ತದೆ ಆ ಡಿ.ಕೆ. ಶಿವಕುಮಾರ್. ಇಂಥ ಒಂದು ವ್ಯಕ್ತಿಗಳ ಮೇಲೆ ಕೇವಲ ಆರೋಪ ಮಾಡೋದ್ರ ಜೊತೆಗೇನೆ ಏನಪ್ಪಾ ಅಂತಂದ್ರೆ ಯಾವ ಒಂದು ಭಾರತೀಯ ಜನತಾ ಪಕ್ಷ ಹಿಂದುತ್ವದ ಮೇಲಿದೆ ಅದಕ್ಕೆ ಕಳಂಕ ತರುವ ರೀತಿಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಹೋಟ್ ದೂರ ಆಗಬೇಕು, ಕಾರ್ಯಕರ್ತರು ದೂರ ಆಗಬೇಕು ಅನ್ನೋ ನಡೆ ನಿಮ್ದು ಇಡೀ ಒಂದು ಪ್ರತಿಯೊಂದು ಭಾಷಣದಲ್ಲಿ ಎದ್ದು ಕಾಣ್ತಾ ಇದೆ. ಮಠಮಾನ್ಯಗಳು ನಿಂತಿದ್ದು ಭಾರತೀಯ ಜನತಾ ಪಕ್ಷ ಅವಕರ ಒಂದು ನೆಲೆ ಮ್ಯಾಗ ನಿಂತದ. ಇಡೀ ಮಠಾಧೀಶರೊಳಗೆ ಡಿವೈಡ್ ಮಾಡ್ತೀರಿ, ಮಠ ಸ್ವಾಮಿಗಳಿಗೆ ಬೈತೀರಿ. ಹಿಂದುತ್ವದ ಬಗ್ಗೆ ಮಾತಾಡೋರು ನೀವು ಸ್ವಾಮೀಜಿಗಳಿಗೆ ಒಂದು ಬೈಯುವ ಮುಖಾಂತರ ಏನ್ ತೋರಿಸ್ಕೊಡ್ತೀರಿ ಭಾರತೀಯ ಜನತಾ ಪಕ್ಷಕ್ಕೆ? ಮತ್ತೆ ನೀವು ಭಾರತೀಯ ಜನತಾ ಪಕ್ಷದ ಶಿಸ್ತಿನ ಸಿಪಾಯಿ ಅಂತ ಹೇಳ್ಕೊತೀರಿ. ಯಾಕೆ ಯಡಿಯೂರಪ್ಪನವರು, ವಿಜೇಂದ್ರ ಅವರು ಭಾರತೀಯ ಜನತಾ ಪಕ್ಷದಲ್ಲಿ ಅದಾರೋ ಇಲ್ಲೋ? ನಿಮಗೆ ಅದ್ರ ಮೇಲೆ ಸಂಶಯ ಅದನು? ಮತ್ತು ಒಂದ್ ಕಡೆ ಏನ್ ಮಾಡ್ತೀರಿ, ಒಗ್ಗಟ್ಟಿನ ಜಪ ಮಂತ್ರ ಮಾಡ್ತೀರಿ. ಎಲ್ಲಿ ಅದ ಒಗ್ಗಟ್ಟು ನಿಮ್ದು? ಈ ಮೂಲಕ ಏನಪ್ಪಾ ಅಂತಂದ್ರ ನೀವು ಕಳೆದ ಒಂದು MP ಇಲೆಕ್ಷನ್ ಚುನಾವಣೆಯಲ್ಲಿ ಒಂದು ಲಮಾಣಿ ತಾಂಡಾದಲ್ಲಿ ಏನ್ ಘೋಷಣೆ ಮಾಡ್ತೀರಿ? ಊರಿ ಬಂದವ್ರು ನೀರಿಗೆ ಬರ್ಬೇಕಂತೇಳಿ ಕಳೆದ ಚುನಾವಣೆ ನೀವೇ ಕಂಕಣಬದ್ಧರಾಗಿ ಒಂದು MP ಇಲೆಕ್ಷನ್ ನಲ್ಲಿ ಒಂದು ರಮೇಶ್ ಜಿಗಜಿಣಗಿ ಹಿನ್ನಡೆ ಆಗ್ಲಿಕ್ಕೆ ಕಾರಣೀಭೂತರಾಗಿದ್ರಿ. ಅದ್ರ ಜೊತೆಗೇನೆ ಏನಪ್ಪಾ ಅಂತಂದ್ರ ನೀವು ಯಾವಾಗ್ಲೂ ಏನ್ ಹೇಳ್ಕೊತ ಬರ್ತೀರಪ್ಪ ಅಂದ್ರ ಇಲ್ಲ ನಾವು ಎಲ್ಲರೂ ಒಗ್ಗಟ್ಟದೀವಿ ಅಂತ ಹೇಳ್ತೀರಿ. ಆದ್ರೆ ಎಲ್ಲಿ ಒಗ್ಗಟ್ಟದ? ಇಡೀ ನಗರದಲ್ಲಿ ನೀವು ಬಂದ ತಕ್ಷಣ ಏನಪ್ಪಾ ಅಂತಂದ್ರ ಎಲ್ಲಾ ತಮಗೆ ಜಿಗಜಿಣಗಿ ಅವ್ರು ಏನಪ್ಪಾ ಜಾತ್ಯತೀತ ನಾಯಕ ಅಂತ ಹೇಳಿ ಘೋಷಣೆ ಅದ. ಅವ್ರು ಯಾರಿಗೂ ಕಾಕಾ ಬಾಬಾ ಅನ್ಲಾರ್ದೆ ಮಾತಾಡಂಗಿಲ್ಲ, ಎಲ್ಲಾ ಸಮುದಾಯನ ಕೊಂಡು ಹೋಯ್ತಾರ. ನೀವು ಬಂದ ತಕ್ಷಣ ವೇದಿಕೆ ಮೇಲೆ ಅಲ್ಪಸಂಖ್ಯಾತರ ಬಗ್ಗೆ ಮಾತಾಡ್ತೀರಿ. ಯಾಕೆ ಜಿಗಜಿಣಗಿ ಅವರಿಗೆ ಅಲ್ಪಸಂಖ್ಯಾತರ ಹೊಟ್ಟೆ ಬರಂಗಿಲ್ಲ? ನಿಮ್ದು ಏನ್ ತಾತ್ಪರ್ಯ ಅದ? ಬಿಜೆಪಿ ಪಕ್ಷದೊಳಗೆ ಇದ್ಕೊಂಡು ಬಿಜೆಪಿಯನ್ನ ಸೋಲಿಸುವ ಹುನ್ನಾರ ಅದ ನಿಮ್ಮದು. ಕೇವಲ ಏನಪ್ಪಾ ಅಂತಂದ್ರೆ ನೀವು ಯಾವ ರೀತಿ ಧೋರಣೆ ತನ್ನ ಸ್ವಾರ್ಥ ರಾಜಕಾರಣಿ ಇದೀರಿ, ಮತ್ತೊಮ್ಮೆ ಬಿಂಬಿಸ್ಲಿಕ್ಕತ್ತೀರಿ. ಕೇವಲ ನಾಟಕೀಯವಾಗಿ ಏನಪ್ಪಾ ಅಂತಂದ್ರೆ ನಿಮ್ಮ ಹೊಂದಾಣಿಕೆಗಳನ್ನ ಮರಿಮಾಚಲಿಕ್ಕ ಇವತ್ತು ಸ್ಟಾರ್ ಪ್ರಚಾರಕನಾಗಿ ಕೇವಲ ಏನಪ್ಪಾ ಕೊನೆ 2 ದಿನಗಳಲ್ಲಿ ಬರ್ತೀನಿ ಅಂತ ಹೇಳ್ತೀರಿ. ಕೊನೆ 2 ದಿನಪ್ಪ ಅಂತಂದ್ರೆ ಏನಿದ್ರ ಉದ್ದೇಶ? ಮನಿಗೆ ಎದ್ದು ಮಾರ್ಗೆಲ್ಲ ಅಂದಾರ ಅಂದ್ರೆ ವಿಜಯಪುರ ನಗರದಲ್ಲಿ ನೀವು ಏನ್ ತೋರಿಸ್ಲಿಕ್ಕೆ ಹೊಂಟಿರಿ? ಗೆದ್ರಪ್ಪ ಅಂತಂದ್ರೆ ಏನತ್ತಾರಲ್ಲ, ಗಟ್ಟಿ ಆದ್ರೆ ಪಲ್ಯ ಮಾಡೋದು, ಅಲಸಾದ್ರೆ ಸಾಂಬಾರ್ ಮಾಡಿ ಕುಡಿದು. ಅದಕ್ಕೆ ರಾಜ್ಯದಲ್ಲಿ ಏನಪ್ಪಾ ಅಂತಂದ್ರೆ ನೀವು ಸ್ಟಾರ್ ಪ್ರಚಾರಕರಾಗಿ ಎಲ್ಲೆಲ್ಲಿ ಪ್ರಚಾರ ಮಾಡಿರಲ್ಲ ಅಲ್ಲಿ ಎಲ್ಲಿ ಬರ್ಲಾರ್ದಂಗೆ ಏನೇನು ವಾತಾವರಣ ಮಾಡಬೇಕು. ಮೊನ್ನೆ ದಿನ ಬಾಗಲಕೋಟ್ನಲ್ಲಿ ಏನ್ ಮಾತಾಡಿದ್ರಿ ಸೂಕ್ಷ್ಮವಾಗಿ ಗಮನಿಸಿದ್ರೆ ಮಾಜಿ ಈಗ ಪ್ರೆಸೆಂಟ್ ಸಚಿವರಿದ್ದಂತ ಶಿವಾನಂದ ಪಾಟೀಲ್ ಸಾಹೇಬರು ಬಾಗಲಕೋಟದಲ್ಲಿ ಕಾಂಗ್ರೆಸ್ ಮಾಡ್ತಾರ, ವಿಜಯಪುರದಲ್ಲಿ ಬಿಜೆಪಿ ಮಾಡ್ತಾರ ಅನ್ನುವಂತ ಮಾತಿನ ಧೋರಣೆ ಹೇಳಿದ್ರಿ. ಏನಾದ್ರ ಅರ್ಥ? ಜಿಗಜಿಣಗಿ ಅವ್ರು ಸೋಲ್ಬೇಕಾ ಏನ್ ಆರಿಸಿ ಬರ್ಬೇಕಾ ಆ ಮಾತಿನ ಮ್ಯಾಗ? ಅಂದ್ರ ಕಾಂಗ್ರೆಸ್ ದವರು ಇಲ್ಲೇನಪ್ಪ ಬಿಜೆಪಿ ಮಾಡ್ಲಿಕ್ಕತ್ತಾರ ಅಂತೇಳಿ ದ್ವಂದ್ವ ನೀತಿ ತೋರಿಸ್ಕೊಟ್ರಿ. ಅಂದ್ರೆ ಏನಿದು? ಕಾಂಗ್ರೆಸ್ ಒಳಗಾದ ರೀತಿ ಹುಟ್ಟಿಸೋದ್ರಿಂದ ಇಲ್ಲಿ ವಿಜಯಪುರ ನಗರದಲ್ಲಿ ಏನ್ ತೋರಿಸ್ಲಿಕ್ಕೆ ಹೊಂಟ್ರಿ? ಈ ಮಾತಿನಿಂದ ರಮೇಶ್ ಜಿಗಜಿಣಗಿ ಅವರಿಗೆ ಸೋಲಾಗಬೇಕಾ ಗೆಲುವಾಗಬೇಕಾ? ಮತ್ತ ಕಳೆದ ಇಡೀ ಇಷ್ಟು ವರ್ಷದೊಳಗೂ ಯಾವಾಗ ನೀವು ಬಿಜೆಪಿ ಪ್ರಚಾರಕ್ಕೆ ಬಂದಿರಿ MP ಇಲೆಕ್ಷನ್ ನಲ್ಲಿ 50,000 ಒಳಗಡೆನೆ ಅಂತರದಿಂದ ಬಿಜೆಪಿ ಗೆಲುವಾಗ್ಯದ. ಯಾವಾಗ ನೀವು ಬಿಜೆಪಿಯಿಂದ ದೂರಿದ್ರಿ, ಕಳೆದ ಸಾರಿ ರಮೇಶ್ ಜಿಗಜಿಣಗಿ ಅವರು, ಗೋವಿಂದ ಕಾರಜೋಳ ಅವರು ನಿಮಗೆ ಕರ್ಬೇಕಾದ್ರೆ ಪಕ್ಷದ ಪ್ರಚಾರಕ್ಕೆ ಕರ್ಬೇಕಾದ್ರೆ ಹರಸಾಸ್ಪಟ್ರು. ಪ್ರತಿಯೊಂದು ಸಾರಿ ಬಂದಾಗ ನಿಮ್ದು ಏನ್ ಇರ್ತದಪ್ಪ ಅಂತಂದ್ರೆ ಮುನಿಸ್ಕೊಂಡು ಬಹಳ ಹೋಗ್ತಿರ್ತೀರಿ ದೂರ. ಆದಾಗ್ಯೂ ಸಹಿತ ಕಳೆದ ಬಾರಿ ನೀವು ದೂರ ಇದ್ದಾಗ 2.5 ಲಕ್ಷ ನೀರದಿಂದ ರಮೇಶ್ ಜಿಗಜಿಣಗಿ ಅವರು ಆರಿಸಿ ಬಂದಿದ್ರು. ಈ ಸಾರಿ ಬಂದಿರಿ ಅಂದ್ರೆ ಅದರ ಅರ್ಥ ಏನು? ನೀವು ಬರುವುದ ಉದ್ದೇಶ ಏನು?
ಯಾವುದೇ ರೀತಿಯಿಂದ ನೀವೇನಪ್ಪಾ ಅಂದ್ರೆ ಬಿಜೆಪಿ ಅನ್ನೋ ದೋಣಿ ಒಳಗೆ ಕುಳಿತು ಏನಪ್ಪಾ ಅಂದ್ರೆ ಎರಡು ನೀತಿ ಮಾಡ್ಲಿಕ್ಕತ್ತೀರಿ. ಒಂದು ಮುಂದೆ ಕಮಲದ ಚಿಹ್ನೆಯನ್ನ ಹಿಡಿದು ಒಂದು ಪ್ರಚಾರ ಮಾಡ್ತೀರಿ, ಹಿಂದೆ ಒಂದು ಹಾರಿ ಹಿಡ್ಕೊಂಡು ಅದೇ ಒಂದು ದೋಣಿಗೆ ತೂತ್ ಹಾಕ್ತೀರಿ. ಇಂಥ ನಿಮ್ಮ ದ್ವಂದ್ವ ನೀತಿಗೆ ಇಡೀ ವಿಜಯಪುರ ನಗರ ಎಲ್ಲಿ ಒಂದು ಏನಪ್ಪಾ ಅಂತಂದ್ರೆ ನಿಮಗೆ ಯಾವುದೇ ರೀತಿಯಿಂದ ನಿಮಗೆ ಓಟ್ ಇಲ್ಲ. ನಿಮ್ದು ಏನಾದ್ರೂ ಪ್ರತಿಷ್ಠೆ ಇದ್ರೆ ವಿಜಯಪುರ ನಗರದಲ್ಲಿ ಗೊತ್ತಾಗ್ತದ. ವಿಜಯಪುರ ನಗರದಲ್ಲಿ ಈ ಸಾರಿ MP ಎಲೆಕ್ಷನ್ ನಲ್ಲಿ ಬಿಜೆಪಿ ಎಷ್ಟು ಲೀಡ್ ಆಗ್ತದೆ ಅನ್ನೋದು ಜನ ನೋಡ್ತಾರೆ. ಆ ನೋಡ್ದಾಗ ಸಹಿತ ಗೊತ್ತಾಗ್ತದಲ್ಲ ಎಷ್ಟು ಲೀಡ್ ಆಗ್ತದೆ ಅನ್ನೋದು. ಎಲ್ಲರೂ ಕಾಯ್ದು ಕುಳಿತಿದ್ದಾರೆ, ನೋಡ್ತಾರೆ. ನೋಡಿದ ತಕ್ಷಣ ನಿಮ್ದು ಫಲಿತಾಂಶ ಹೊರಗೆ ಬೀಳ್ತದೆ. ಅದಕ್ಕೆ ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ, ನಾನೇ ಸ್ವಯಂ ಘೋಷಿತ ಹಿಂದೂ, ನಾನೇ ಒಂದು ಪ್ರತಿಷ್ಠಿತ, ಮತ್ತು ಎಲ್ಲರೂ ಏನಾದರೂ ಹಿಂದುತ್ವ ಧಕ್ಕೆ ಆದ್ರೆ ಹೋಗಿ ಗೋಳ ಭಾಷಣ ಮಾಡ್ತೀರಿ. ಎಷ್ಟರ ಮಟ್ಟಿಗೆ ನಿಮ್ಮಲ್ಲಿ ಹಿಂದುತ್ವ ಇದೆ ಅನ್ನೋದು ಎಲ್ಲರಿಗೂ ಗೊತ್ತದ. ಇವತ್ತಿನ ದಿವಸ ಯಾವ ರೀತಿ ನೀವು ಇವತ್ತು ಹಿಂದುತ್ವ ಜಪ ಮಾಡಿದ್ರೆ ನಾ ಇಲ್ಲಿ MLA ಆಗ್ತೀನಿ ಅಂತ ಹೇಳಿ ಎಷ್ಟು ಪರ್ಫೆಕ್ಟ್ ಆಗಿ ನಿಮಗೆ ಮಾಹಿತಿ ಅದನೋ, ಅದೇ ರೀತಿ ಮುಂದಿನ ದಿನಮಾನಗಳಲ್ಲಿ ಏನಪ್ಪಾ ಅಂತಂದ್ರೆ ಯಾವಾಗ ಟಿಪ್ಪು ಸುಲ್ತಾನ್ ಖಡ್ಗ ಹಿಡಿಲಿಕ್ಕೆ ನೀವು ಹಿಂಜರಿಯಂಗಿಲ್ಲ. ಯಾವಾಗಪ್ಪ ಅಂತಂದ್ರೆ ಹಿಂದುತ್ವದ ಓಟ್ ಕಮ್ಮ ಆದ ಮ್ಯಾಗ ಹಿಂದುತ್ವದ ಅಲೆ ಕಮ್ಮ ಆಯ್ತಪ್ಪ ಅಂದ್ರೆ ಮುಸ್ಲಿಂ ಜಪ ಮಾಡುವಂತ ಮಂತ್ರ ಬಂದಾಗ ನೀವು ಏನಪ್ಪಾ ಅಂತಂದ್ರೆ ಅವಾಗ ಟಿಪ್ಪು ಸುಲ್ತಾನ್ ಖಡ್ಗನೂ ಹಿಡಿತೀರಿ. ಅವತ್ತಿನ ಮುಂದಿನ ದಿನಗಳಲ್ಲಿ ಸುರುಕುಂಬನ ಕುಡಿತೀರಿ, ಎಲ್ಲಾನು ಹಬ್ಬ ಮಾಡ್ತೀರಿ. ಇವತ್ತಿನ ದಿವಸ ಶಿವಾಜಿ ಮಹಾರಾಜರ ಖಡ್ಗ ಹಿಡಿದಿರಿ, ಮುಂದೆ ಟಿಪ್ಪು ಸುಲ್ತಾನ್ ಅವ್ರ ಖಡ್ಗ ಹಿಡಿಯೋಳಗೂ ಯಾವುದೇ ರೀತಿ ಹಿಂಜರಿಯಂಗಿಲ್ಲ. ನೀವು ಯಾವಪ್ಪ ಅಂತಂದ್ರೆ ಕಾಲಾವಕಾಶ ಇರ್ತಕ್ಕಂಥ ಸಮಯ ಒಂದು ಅವಕಾಶವಾದಿ ಇರ್ತಕ್ಕಂಥ ರಾಜಕಾರಣಿ. ಇಡೀ ರಾಜ್ಯದಲ್ಲಿ ನಿಮ್ಮಂಥ ರಾಜಕಾರಣಿಗಳಿಂದ ಏನೂ ಕಲಿಬೇಕಾಗಿಲ್ಲ. ಮತ್ತು ನಿಮ್ಮಿಂದ ಬರ್ತಕ್ಕಂಥ ದಿನಮಾನಗಳಲ್ಲಿ ವಿಜಯಪುರ ಅಲ್ಲ, ನೀವು ಏನಪ್ಪಾ ಅಂತಂದ್ರೆ ಟಾವೆಲ್ ಹಾಕ್ಲಿಕ್ಕತ್ತೀರಿ. ಮುಂದಿನ ಚುನಾವಣೆ ಒಳಗೆ ಏನಾದರೂ MP ಎಲೆಕ್ಷನ್ ಜನರಲ್ ಆದ್ರೆ ನಾನೇ ಬರ್ತೀನಿ ಅಂತ ಹೇಳಿ ಏನಾದರೂ ಎಷ್ಟು ಇದು ಇಟ್ಕೊಂಡು ಹೊಂಟ್ರಿ ನೀವು ಚುನಾವಣೆಯಲ್ಲಿ. ಮುಂದಿನ ದಿನಮಾನಗಳಲ್ಲಿ ವಿಜಯಪುರ ನಗರದಲ್ಲಿ ನಿಮ್ಮದು ಯಾವುದೇ ರೀತಿಯಿಂದ ಕೊಡುಗೆಗಳಿಲ್ಲ. ನಿಮ್ಮದು ಏನದಪ್ಪ ವಿಜಯಪುರ ಕಡೆಗೆ ನೀವು ಹೇಳಿದ್ದೇನು ಮಿನಿ ವಿಧಾನಸೌಧ, ನಾ ಜಡ್ಪಿ ಅಥವಾ ಕನಕದಾಸ ಬಡಾವಣೆ ಹತ್ರ ಹೋದ್ರೆ ನಿಮ್ಮ ಮಿನಿ ವಿಧಾನಸೌಧ ಎದ್ದು ಕುಣಿಲಿಕ್ಕತ್ತದ. ಎಲ್ಲಿ ಅದು ಮಿನಿ ವಿಧಾನಸೌಧ? ಮಾತನಾಗದ. ಅತನಿ ರೋಡಿಗೆ ಹೋದ್ರೆ ಅದೇನೋ ಹೇಳಿದ್ರಿ, NA ಪ್ಲಾಟ್ಗಳು BDA ವತಿಯಿಂದ ಗುಂಟೆ ರೇಟ್ನಲ್ಲಿ ಕೊಡಿಸ್ತೀನಿ ಅಂತೇಳಿ. ಬಹುಶಃ ಅಲ್ಲಿ ಜನಸಂದಣಿ ತುಂಬಿ ಬಿಟ್ಟದ. ನಿಮ್ಮ ಗುಂಟೆ ಪ್ಲಾಟ್ನಾಗ NA ಎಲ್ಲಿ ಸಿಗಾತವ ಅಂತೇಳಿ ಸರ್, ಗುಂಟೆ ರೇಟ್ನಾಗ NA ಪ್ಲಾಟ್ಗಳು ಎಲ್ಲಿ ಸಿಗ್ಲಿಕ್ಕತ್ತವ? ಜನ ಹುಡುಕಾಡ್ಲಿಕ್ಕತ್ತಾರ, ಬಹುಶಃ ಸಿಗ್ಲಿಕ್ಕತ್ತಿಲ್ಲ. ಎಲ್ಲಿ ಅದಾವ್ರಿ ಸರ್ ಆವಾಸ ಯೋಜನೆಗಳು? ಮನೆಗಳು ರೆಡಿ ಆಗ್ಯಾವ ಇಲ್ಲೋ? ಮಾಡ್ರಿ ಸರ್, ಕೆಲಸ ಮಾಡ್ರಿ. ಜನರಿಗೆ ಬರೇ ಭಾಷಣ ಮಾಡ್ಕೊತ 1 ವರ್ಷ ಆಯ್ತ್ರಿ ಪುಣ್ಯಾತ್ಮ. ಎಲ್ಲಿ ಅದು ಗುದ್ಲಿ ಪೂಜೆ? ಕರ್ನಾಟಕದ ವಿಜಯಪುರ ನಗರದಲ್ಲಿ ನಾನೇ MLA, ನಾನೇ ಮುಖ್ಯಮಂತ್ರಿ ಅಂತೇಳಿ ಹೊಂಟಿರಿ. ಭಾಳ ಸರಿ ಹೇಳ್ಕೊತ ಹೊಂಟಿರಿ. ಮತ್ತು ಸ್ಟಾರ್ ಪ್ರಚಾರಕ ಅಂತ ಹೇಳ್ತೀರಿ. ವಿಜಯಪುರ ನಗರದಲ್ಲಿ ನೀವು ಮೊದಲು ಏನಪ್ಪಾ ಅಂತಂದ್ರೆ ಮನೆಗೆದ್ದು ಮಾರ್ಗೆಲ್ಲ ತಿಳಿಸಿ. ವಿಜಯಪುರ ನಗರದಲ್ಲಿ ಏನದು ಕೊಡುಗೆ ನಿಮ್ಗೆ? ಏನೂ ಇಲ್ಲ. ಅಂಡರ್ ಪಾಸ್ ಮಾಡ್ತೀನಿ ಅಂದ್ರಿ, ಅವು ವಾಯರ್ಗಳು ಏನದಾವಲ್ಲ KBಗೆಲ್ಲ ಮಾತಾಡ್ಕೊಂಡು ಹುಬ್ಳಿಗೆಲ್ಲ ಆಫೀಸರ್ ಕೂಡ ಮಾತಾಡ್ಕೊಂಡು ಬಂದು ಅಂಡರ್ ಪಾಸ್ ಮಾಡ್ತೀನಿ ಅಂತಂದ್ರಿ. ಗಾಂಧಿ ಚೌಕ್ನಲ್ಲಿ ಏನೋ ದೊಡ್ಡ ಅಭಿವೃದ್ಧಿ ಹೇಳಿ ಅಂಡರ್ ಪಾಸ್ ಮಾಡ್ತೀನಿ ಅಂತಂದ್ರಿ. ವಿಜಯಪುರ ನಗರದಲ್ಲಿ ಅದೇನೋ ಒಂದು ಏನಪ್ಪಾ ಅಂತಂದ್ರೆ ಸೊಲ್ಲಾಪುರ ರೋಡ್ ಅಗಲೀಕರಣ ಮಾಡೀನಿ ಅಂತೇಳಿ ನಿಮ್ಮ ಹೆಸರು ಹೇಳ್ಕೊತೀರಿ. ಅದು BDA ಪ್ಲಾನ್ ಆಗಿರ್ತಕ್ಕಂಥ ಒಂದು ರಸ್ತೆ. ಅದು ಅಲ್ಲಿ ನಿಮ್ಗೆ ಕೊಡುಗೆ ಏನಿಲ್ಲ. ಅತಿಕ್ರಮಣ ಆಗಿತ್ತು, ಅತಿಕ್ರಮಣವನ್ನು ಹಿಂತೆಗೆದಿರಿ, ರೋಡ್ ಅಗಲೀಕರಣ ಆಗೈತಿ. ಮಾಸ್ಟರ್ ಪ್ಲಾನ್ ಎಲ್ಲಿ ಅದ್ರಿ ಸರ್? ಎಲ್ಲಿದೆ ನಿಮ್ಮ ಪ್ರಾಜೆಕ್ಟ್? ಎಲ್ಲಿದೆ ವಿಶೇಷ? ನಿಮ್ಮ ಕೊಡುಗೆ ಏನದ? ಕೇವಲ ಅಗಲೀಕರಣ ಮಾಡೋದ್ರಿಂದ ನಿಮ್ಗೇನು ದೊಡ್ಡ ಇದು ಇಲ್ಲ. ನಿಮ್ದೇನು ದೊಡ್ಡ ಕ್ಷೇತ್ರ ಅಲ್ಲ. ಇಡೀ ವಿಜಯಪುರ ನಗರ 4 ದಿಕ್ಕು 4 ಉಪದಿಕ್ಕುಗಳು ಕೂಡಿದ್ರೆ ಎಲ್ಲ ಸರಿ ಸಮಾನವಾಗಿ ಅಪ್ಪ ಅಂತಂದ್ರೆ 6-7 ಕಿಲೋಮೀಟರ್ದಲ್ಲಿ ಮುಗಿದು ಹೋಗ್ತದೆ. ಅಂತಂದ್ರೆ ನಿಮ್ದೇನು ದೊಡ್ಡ ಹಳ್ಳಿ ಕ್ಷೇತ್ರ ಅಲ್ಲ. ಒಂದು ಊರಿಗೆ ಒಂದು ಹೋಗ್ಬೇಕಪ್ಪ ಅಂದ್ರೆ 8-8 ಕಿಲೋಮೀಟರ್ 6 ಕಿಲೋಮೀಟರ್ ದೂರ ಇರ್ತಕ್ಕಂಥ ಕ್ಷೇತ್ರ ಅಲ್ಲ. ಹಬ್ಬ ಅಂದ್ರೆ ಸುತ್ತಾಡಿದ್ರೆ ನಿಮ್ದು 8 ದಿಕ್ಕು ಹಿಡಿದ್ರು ಒಂದು ಭಾಳ ಆದ್ರೆ ಒಂದು 10 ಬೇಡ 15 ಮೇನ್ ರೋಡ್ಗಳು ಬರ್ತಾವೆ. ಎಲ್ಲಿ ಮಾಡ್ರಿ ಮಾಸ್ಟರ್ ಪ್ಲಾನ್? ಎಲ್ಲಿ ಮಾಡ್ರಿ? ಎಲ್ಲಿ ತಂದಿರಿ ಸಾವಿರಾರು ಕೋಟಿ ಪ್ರಾಜೆಕ್ಟ್? ಏನೂ ಇಲ್ಲ. ಜನರಿಗೆ ಅದೆಷ್ಟೇನಪ್ಪ ಅಂದ್ರೆ ಮರಳು ಮಾಡ್ಲಿಕ್ಕೆ ಮತ್ತು ವ್ಯವಸ್ಥಿತವಾಗಿ ಏನಪ್ಪಾ ಅಂತಂದ್ರೆ ಹಿಂದುತ್ವ ಜಪ ಮಾಡಿ ಮಂದಿಗೆ ಮರಳು ಮಾಡ್ಲಿಕ್ಕೆ ರಾಜಕಾರಣ ಮಾಡ್ಲಿಕ್ಕೆ ಹೊಂಟಿರಿ. ನಿಮ್ಮ ಕಡೆಯಿಂದ ಯಾವುದೇ ರೀತಿಯಿಂದಪ್ಪ ಅಂತಂದ್ರೆ ಅಭಿವೃದ್ಧಿ ಕಾರ್ಯಗಳಾಗಿಲ್ಲ. ಎಲ್ಲೈತಿರಪ್ಪ ಇವತ್ತಿನ ದಿವಸ ಮನೆ ದಿವಸ ಏನಪ್ಪಾ ಅಂತಂದ್ರೆ ನಗರದಲ್ಲಿ ಕೆಲವೊಂದು ವಿಷಯಗಳು ಬಂದಾಗ, ನೀರಿನ ಸಮಸ್ಯೆ ಬಂದಾಗ, ಇಲ್ಲ ಬೆಂಗಳೂರಲ್ಲೇ ನೀರಿಲ್ಲ, ವಿಜಯಪುರ ನಗರದಲ್ಲಿ ನನಗೇನು ಕೊಡುವಂಥದ್ದು ಅಂತ ವ್ಯವಸ್ಥೆ ಹೇಳ್ತೀರಿ ಅಂದ್ರೆ ವಿಜಯಪುರ ನಗರ ಜನ ನಿಮಗೆ ಓಟ್ ಹಾಕ್ಯಾರಿ ಸರ. ಬೆಂಗಳೂರಿಗೆ ಹೋಗಿ ಯಾಕೆ ಕೇಳಬೇಕು? ನಿಮಗೆ ಮತ ಚಲಾಯಿಸ್ಯಾರಲ್ಲ. ನೀರಿನ ಪರ್ಯಾಯ ವ್ಯವಸ್ಥೆ ದೊಡ್ಡ ದೊಡ್ಡ ಭಾಷಣ ಹೇಳ್ತೀರಿ. ನಾವು ಇದು ಅಭಿವೃದ್ಧಿ ಹೊಂದಾಣಿಕೆ ಅದ ಅಂತ ಹೇಳಿ ಸಚಿವರು ಕೂಡ ಹೊಂದಾಣಿಕೆ ಅದ ಅಂತ ಹೇಳ್ತೀರಿ. ಈಗಿದ್ದ ಉಸ್ತುವಾರಿ ಸಚಿವರು ಕೂಡ ಎಲ್ಲಿದೆ ಅಭಿವೃದ್ಧಿ ಕೂಡ ಹೊಂದಾಣಿಕೆ? ಜನರಿಗೆ ನೀರು ಕೊಡಕ್ಕಾಗತ್ತಿಲ್ಲ. 3-4 ದಿನಗಟ್ಲೆ ನೀರು ಬರತ್ತಿಲ್ಲ. ಎಲ್ಲಿದೆ ನೀರಿನ ವ್ಯವಸ್ಥೆ? ಅಂದ್ರೆ ಜನ ನೀರು ಏನು ಇರ್ಲಿಕ್ಕಂದ್ರೆ ಬಿಡಿತು. ಬರೇ ನೀವು ಜಪ ನೋಡ್ಕೊತು ನಿಮ್ಗೆ ಒಳ್ಳ ಹಾಸ್ಯ ಚಟಾಕಿ ನೋಡ್ಕೊತ ಕೊಡ್ಬೇಕಾ? ವಿಜಯಪುರ ನಗರದಲ್ಲಿ ಇರ್ತಕ್ಕಂಥ ನಾವು ವಿಜಯಪುರ ಜನ ಏನತ್ತಾರಪ್ಪ ಅಂದ್ರೆ ರಾಜ್ಯಕ್ಕೆ ನಾವು ಒಂದು ಬರೀ ಜೋಕರ್ ಕೊಟ್ಟಿವಿ ಅಂತೇಳಿ ಮನಸ್ಸಿಗೆ ಅನಿಸ್ಲಿಕ್ಕತ್ತದ.
ರಾಜ್ಯಕ್ಕೆ ಒಂದು ಒಳ್ಳೆ ನಾಯಕ ಕೊಟ್ಟಿಲ್ಲ, ಜೋಕರ್ ಕೊಟ್ಟಿವಿ ಅಂತ ಮನಸ್ಸಿಗೆ ಭಾಳ ಖೇದಕರ ಅನಿಸ್ಲಿಕ್ಕತ್ತದ. ಶಾಸಕರ ದಯವಿಟ್ಟು ನಿಮ್ಮ ಕಾರ್ಯವ್ಯಾಪ್ತಿ ಏನದ ಅದು ಕೆಲಸ ಮಾಡ್ರಿ. ಜನರಿಗೆ ಏನಪ್ಪಾ ಅಂತಂದ್ರೆ ನೀವು ಆರಿಸಿ ಬಂದಿರತಕ್ಕಂಥದ್ದು ಯಾವ ರೀತಿ ಆರಿಸಿ ಬಂದಿರ ಇಡೀ ಜನರಿಗೆ ಎಲ್ಲರಿಗೂ ಗೊತ್ತದ. ಕೇವಲ ಏನಪ್ಪಾ ಅಂತಂದ್ರೆ ನಿಮ್ಮ ಭಾಷಣ ಮುಖಾಂತರ ಆ ಜನರಿಗೆ ಏನಪ್ಪಾ ಅಂತ ಕೆಲವು ಜನ ಇನ್ನೂ ಭಾಳ ದಿನ ಹೋಗಂಗಿಲ್ಲ. ಇದು ನಿಮ್ದು ಏನು ಹಡಗ ಮುಣಗ್ಲಿಕ್ಕತ್ತದ, ನಿಮ್ದು ಎಲ್ಲ ಬಹಿರಂಗ ಆಗ್ಲಿಕ್ಕತ್ತದ. ಮತ್ತು ಈ ಮುಂಬರುವ ಚುನಾವಣೆಯಲ್ಲಿ MP ಎಲೆಕ್ಷನ್ ಫಲಿತಾಂಶ ಇಡೀ ಬಾಗಲಕೋಟೆ ಹಾಗೂ ವಿಜಯಪುರದಲ್ಲಿ ಈ ಷಡ್ಯಂತ್ರದಿಂದ, ಇಂತಹ ನಾಯಕರ ಷಡ್ಯಂತ್ರ ಒಳ ಒಪ್ಪಂದದಿಂದ ಫಲಿತಾಂಶ BJPಗೆ ಹಿನ್ನಡೆ ಆದರೂ ಅಚ್ಚರಿ ಇಲ್ಲ. ಇವತ್ತಿನ ದಿವಸ ಇದನ್ನ ಇಡೀ ಜಿಲ್ಲೆ ರಾಜ್ಯ ಗಮನಿಸ್ತಾ ಇದೆ. ಯಾವ ರೀತಿ ಮೋದಿಯವರ ಬಗ್ಗೆ ಜಪ ಮಾಡ್ತೀರಿ, ಮೋದಿಯವರ ಬಗ್ಗೆ ಹೇಳ್ತೀರಿ, ಕರೆಯದೆ ಬಂದಿರತಕ್ಕಂಥ ನೀವು ಯಾ ಸ್ಟಾರ್ ಪ್ರಚಾರಕರು ಅಂತ ಹೇಳಿ ಜಿಗಜಿಣಗಿಯವರು, ಗದ್ದಿಗೌಡರು ಬಹಳ ಅರ್ಥ ಮಾಡ್ಕೋಬೇಕು. ಇವ್ರು ಬಂದಿರತಕ್ಕಂಥ ಇವ್ರ ಒಳಗೆ ಏನಪ್ಪಾ ಅಂತಂದ್ರೆ ಯಾವ ಒಂದು ಮನಸ್ಸದ ಅಂತ ಹೇಳಿ ಅರ್ಥ ಮಾಡ್ಕೋಬೇಕು. ಇದೇ ಮುಂದೆ ನಡೆದಿದ್ದೆ ಆದ್ರೆ ಇಡೀ ಜಿಲ್ಲೆಯಲ್ಲಪ್ಪ ಅಂತಂದ್ರೆ ಯಾವುದೂ ಒಂದು ಸರಿ ಇಲ್ಲ. ಮತ್ತೆ ಒಂದು ಬಸವಣ್ಣನವ್ರದ ಈ ನಾಡಾಗಿರ್ತಕ್ಕಂಥ ಬಸವಣ್ಣವ್ರ ನಾಡಿನ ಅವು ಒಂದು ಕೇವಲ ದಯವಿಟ್ಟು ಅದು ಅಂದರೆ ಪಾಲಿಸಲ್ಲ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಬೇಡ, ಮುನಿಯಬೇಡ, ಇದು ಹರಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ. ಶಾಸಕರ ಇದು ಬಹುಶಃ ಇದು ಒಂದು ವಚನ ನೀವು ಪಾಲಿಸಿದ್ದಿ ಆದ್ರೆ ಇದರಲ್ಲಿ ಎಲ್ಲಾನು ಅದ. ಕಳಬೇಡ ಅಂತಂದ್ರೆ ನೀವು ಎಷ್ಟು ಕಳುವು ಮಾಡಿರಿ ಎಲ್ಲರಿಗೂ ಗೊತ್ತದ. ಮಹಾನಗರ ಪಾಲಿಕೆಯಲ್ಲಿರ್ತಕ್ಕಂಥ ಅನುದಾನವನ್ನ ಮಹಾನಗರ ಪಾಲಿಕೆ ಸದಸ್ಯರು ಆರಿಸಿ ಬಂದ್ರೆ ಎಲ್ಲ ಅವರು ಇದು ಮಾಡ್ಕೋತಾರ ಅಂತೇಳಿ ಅದನ್ನ ತಾವು ಎಷ್ಟು ಪರ್ಸೆಂಟೇಜ್ ತೊಗೊಂಡ್ರಿ ಅನ್ನೋದು ಇಡೀ ಎಲ್ಲ ವಿಜಯಪುರ ನಗರದಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ಕಾಂಟ್ರಾಕ್ಟರ್ಗಳಿಗೆ ಗೊತ್ತದ. ಒಬ್ಬರು ಕಾಂಟ್ರಾಕ್ಟರ್ಗಳು ಬಂದು ನಿಮಗೆ ಪರ್ಸೆಂಟೇಜ್ ಕೊಟ್ಟಿಲ್ಲ ಅನ್ನಂದ ಕೊಡುವಂತರು ದುನಿಯಾದ ಮಾಡಾತೀರಿ. ಕೊಲ್ಲಬೇಡ, ಕಾರ್ಯಕರ್ತರಿಗೆ ಕೊಲ್ಲಿಕತ್ತೀರಿ. ದಿನನಿತ್ಯ ಪಾತನ ಮುಸ್ಲಿಂ ಸಮುದಾಯವನ್ನ ಏನಪ್ಪಾ ಹದೆ ಸಾಗಿಸಿ ದಿನ ಒಂದು ಕೃತ್ಯವನ್ನ ಎಸಗಲಿಕ್ಕೆ ವಿಜಯಪುರ ನಗರದಲ್ಲಿ ಎಷ್ಟು ಮರ್ಡರ್ ಆಗಾಕತ್ತವ ಅದ್ರ ಬಗ್ಗೆ ಏನ್ ಮಾತದ್ರಿ? ಎಲ್ಲಿ ಅದ ನಿಮ್ದು? ಏನದ ಕೊಲೆಗಳ ಬಗ್ಗೆ ಆಗ್ಲಿಕ್ಕತ್ತದ? ಏನಾದ್ರೂ ತನಿಖೆ ಅದ್ರ ಬಗ್ಗೆ ಆರೋಪ ಅದಕ್ಕೆ ಏನಾದ್ರೂ ನಿಮ್ ಕಡೆ ಏನ್ರಿ ಅದ? ಇಲ್ಲ. ದಿನ ನಿಮ್ಮ ನಿತ್ಯ ಭಾಷಣದಿಂದ ಎಲ್ಲಾ ಕಡೆ ಕೊಲೆಗಳಾಗ್ಲಿಕ್ಕತ್ತಿದ್ದ ಕಾರಣ ಏನಾದ್ರೂ ಇದ್ರಪ್ಪ ಅಂತಂದ್ರೆ ನಿಮ್ಮ ಪ್ರಚೋದನೆ ಭಾಷಣದಿಂದ ಕೊಲೆ ಮಾಡುವುದಲ್ಲ, ಅದಕ್ಕೆ ಭಾಷಣ ಮುಖಾಂತರ ಆ ಪ್ರಚೋದನೆ ಆಗಿತ್ತಪ್ಪ ಅಂದ್ರೆ ನೀವೇ ಕೊಲೆ ಮಾಡ್ದಾಗೆ ಅಂತ ಹೇಳಿ ರಾಜ್ಯ ಜನತೆಗೆ ನೀವು ಕ್ಷಮೆ ಯಾಚಿಸಬೇಕು. ನಿಮ್ಮ ಭಾಷಣದಿಂದ ಈ ರೀತಿ ಕೃತ್ಯ ನಡೆದದು. ಹುಸಿಯ ನುಡಿಯಲು ಬೇಡ. ಬಹುಶಃ ಇದು ಅಂತ ಭಾಳ ಏನಪ್ಪಾ ಅಂದ್ರೆ ಹುಸಿಯ ನೋಡಿ ಬಹುಶಃ ಮುಂಜಾನೆ ಎದ್ಕೊಳ್ಳಿ ಸುಳ್ಳು ಏನಾದ್ರು ಹೇಳಕ್ ಚಾಲು ಮಾಡ್ತಿದ್ರೆ ರಾಜಕಾರಣಿ ಯಾರಾದ್ರೂ ಇದ್ರೆ ರಾಜ್ಯದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಮುಂಜಾನೆ ಎದ್ಕೊಳ್ಳಿ ಸುಳ್ಳು ಚಾಲು, ರಾತ್ರಿ ಮುಗಿಯುವವರೆಗೂ ಸುಳ್ಳೆ ಮಾತಾಡ್ತಾರೆ. ಇದ್ರು ಹರಿಯಲು ಬೇಡಪ್ಪ ಅಂದ್ರೆ ಎಲ್ಲರಿಗಿದ್ರೆ ಯಾರ ನಿಮಗೆ ಇವತ್ತು ಸಣ್ಣ ಕಾರ್ಯಕರ್ತ ನನ್ನಂತವನು ಹಿಡಿದು ಇಡೀ ದೇಶದ ಪ್ರಭಾವಿ ಇವತ್ತು ನಿನ್ನೆ ದಿವಸ ಒಂದ್ ಕಡೆ ಮಾತಾಡಿದ್ರಿ, ಎಷ್ಟು ಅಸಹ್ಯ ಮಾತಾಡಿದ್ರಿ. ಏನೇ ಇರ್ಲಿ ಪಶ್ಚಾತೀತವಾಗಿ ನೋಡ್ರಿ. ಇವತ್ತು ಕಾಂಗ್ರೆಸ್ದಲ್ಲಿ ಇರ್ತಕ್ಕಂಥ ಹಿರಿಯ ಒಂದು ಮನೆತನಕ್ಕೆ ಅವ್ರು ಯಾರ್ಯಾರಿಗೆ ಹುಟ್ಟ್ಯಾರ ಏನ್ ಶಬ್ದ ಬಳಸ್ತೀರಿ? ಎದ್ರ ಬಗ್ಗೆ ಮಾತಾಡತ್ತೀರಿ? ಏನ್ ಕಲಿಸ್ತೀರಿ? ಯಾರ್ಯಾರು ಹುಟ್ಟ್ಯಾರ ಏನೇನು ಸುದ್ದಿ ಗೊತ್ತಿಲ್ಲ ಅಂತೇಳಿ ಮಾತಾಡ್ತೀರಿ. ಏನ್ ನಿಮ್ಮ ಮಾತಾಡೋ ಶಬ್ದ ಇದು? ನಾಚಿಕ್ ಬರಂಗಿಲ್ಲ ನಿಮಗೆ? ಎಟ್ರಿ ವಯಸ್ಸು ನಿಮ್ದು? ಪ್ರತಿನಿತ್ಯ ಒಂದು ಅಸಹ್ಯಕರ ಒಂದು ಏನಾದ್ರೂ ಒಂದು ಹೇಳಿಕೆ ಕೊಡ್ತೀರಿ, ಕೆಟ್ಟ ಅನ್ಸಂಗಿಲ್ಲ. ಅವರು ನಿಮ್ಗೆ ಹೋಲಿಕೆ ಹೇಳಿದ್ರಂದ್ರೆ ಉತ್ತರ ಕೊಡ್ತೀರಿ? ಯಾರಿಗೆ ಯಾರು ಹುಟ್ಟಿರ ಅವ್ರ ತಾಯಿಗೆ ಗೊತ್ತದ. ನೀವು ಹೋಗಿ ಅಲ್ಲಿ ಸ್ಟಡಿ ಮಾಡ್ತೀರಿ. ದಯವಿಟ್ಟು ಶಾಸಕರ ಏನ್ ಕೆಲಸ ಅದ, ಏನ್ ಪ್ರವೃತ್ತಿ ಅದ ಅದು ಮಾತಾಡ್ರಿ. ಎಲ್ಲಾನು ಮಾತಾಡ್ಕೋತ ಬಾಯಿ ಕೊಟ್ಟಾನ ದೇವ್ರ ಅಂದ್ರೆ ಏನಾಗ್ತಾರಲ್ಲ, ಮನುಷ್ಯರಿಗೆ ನೋಡೋಣ ನಾಯಿ ಹೆಂಗ್ ಬೋಗ್ಲತ್ತದ, ಮೈಕ್ ನೋಡೋಣ ಬಸವನಗೌಡ ಬಳಗತ್ತಾನ ಅಂತ ಅನ್ನುವಂಥ ಜನರು ಅದಾರ. ಅದನ್ನ ಬಹುಶಃ ಕಾಯ್ಕೋರಿ ಅಂತ ಹೇಳ್ತೀವಿ. ಈ ನಿಟ್ಟಿನೊಳಗೆ ಏನಪ್ಪಾ ಅಂತಂದ್ರೆ ಮುಂಬರುವ ಚುನಾವಣೆಯೊಳಗೆ ಯಾವ ರೀತಿ ಅದ ಜನರು ಕಂಕಣಬದ್ಧರಾಗಿರ್ತಕ್ಕಂಥದ್ದನ್ನ ಏನ ನಿಟ್ಟಿನೊಳಗೆ ಅದಾರ ಅದನ್ನು ಏನಪ್ಪಾ ಅಂತಂದ್ರೆ ಭಾರತೀಯ ಜನತಾ ಪಕ್ಷದಲ್ಲಿ ಇರ್ಕೊಂಡೇ ಒಳಗೆ ಪಕ್ಷದಲ್ಲಿ ಇರ್ಕೊಂಡೆ ತಾವೇನಪ್ಪಾ ಅಂತಂದ್ರೆ ಹಂಚಿ ಹಾಕ್ತಿರ್ತಕ್ಕಂಥದ್ದು ಸ್ಥಿತಿ ಎಲ್ಲರಿಗೂ ಗೊತ್ತದ. ಮುಂದಿನ ಜನರಿಗೆ ಎಲ್ಲ ಒಳ್ಳೇದಾಗ್ಲಿ. ವಿಜಯಪುರ ನಗರದಲ್ಲಿ ನಾ ಯಾವುದೇ ರೀತಿಯಿಂದ ಏನಪ್ಪಾ ಅಂತಂದ್ರೆ ಮತದಾನ ಎಲ್ಲರೂ ಹೆಚ್ಚಿನ ಪ್ರಮಾಣದವ್ರು ಮಾಡ್ರಿ. ನಮ್ಮ ಏನಪ್ಪಾ ಅಂತಂದ್ರೆ ಶಿವಸೇನಾ ಪಕ್ಷದ ನಾ ಮೂಲತಃ ಏನಪ್ಪಾ ಅಂತಂದ್ರೆ ಹಿಂದುತ್ವದ ಅಜೆಂಡಾ ಇಟ್ಕೊಂಡು ಶಿವಸೇನಾ ಪಕ್ಷ ಜೋಡಿ ಬಂದೀನಿ. ತಾವು ಪ್ರಶ್ನೆಗಳು ಕೆಲವೊಬ್ರು ಏನಾಗ್ತದಪ್ಪ ಅಂದ್ರೆ ಶಿವಸೇನೆದ ಬಂದಾರ ಇವತ್ತು ಏನ್ ನಿಲುವು ಅಂತಾನೆ ನನಗೆ ಇಲ್ಲಿ ತನೂ ಏನಪ್ಪಾ ಅಂತಂದ್ರೆ ಹಿರಿಯರದ್ದು ಇನ್ನೂ ಮಾರ್ಗಸೂಚಿ ಬಂದಿಲ್ಲ. ಬಂದ್ರೆ ಹಿರಿಯರದ್ದು ಏನ್ರಿ ಬತ್ತಪ್ಪ ಅಂತಂದ್ರೆ ಆ ನಿಟ್ಟಿನೊಳಗೆ ಈ ಲೋಕಸಭೆ ಯಾವುದು ಏನು ಎಂತ ಅಂತ ಹೇಳಿ ತಮಗೆ ಮಾಧ್ಯಮ ಮುಖಾಂತರ ಮತ್ತೊಮ್ಮೆ ಇನ್ನೂ ಭಾಳ ಅದಾವ. ಶಾಸಕರದ್ದು ಭಾಳ ಹೇಳ್ಕೊತ್ಕೊಂತಾರೆ, ಇನ್ನೂ ಮುಗಿಲಾರ್ದ ಕಂತಿ ಅದ. ಆ ಪುಣ್ಯಾತ್ಮ ಪುಸ್ತಕ ಬಹುಶಃ ಏನು ಹೇಳ್ತಾರ ಅದಕ್ಕಿಂತ ಹೆಚ್ಚಿನ ಒಂದು ಯುಎನ್ಸಿ ಎಲ್ಲರೂ ಕೂಡಿ ಒಂದಾಗಿ ಇಡೀ ದೇಶದಲ್ಲಿ ಚುನಾವಣೆ ಓಡಾಡ್ತಾ ಇದ್ದಾರೆ, ವಿಚಾರಗಳು ಮಾಡ್ತಾ ಇದ್ದಾರೆ. ಬಿಜಾಪುರದಲ್ಲಿ ನಿಮ್ಮ ಪಕ್ಷ ಕಾಂಗ್ರೆಸ್ ಸಪೋರ್ಟ್ ಮಾಡಿ ನಿಲ್ಲಬೇಕಾಗಿತ್ತು. ಆ ನಿಟ್ಟಿನಲ್ಲಿ ನೀವು ಏನೂ ಪ್ರಚಾರ ಮಾಡೋದು. ಹಾಗಾದ್ರೆ ಪಕ್ಷ ಬಿಜಾಪುರದಲ್ಲಿ ನಿರ್ಲಕ್ಷ್ಯ ಮಾಡಿದಂತ ನನಗೇನು ಅನ್ಸಿಲ್ಲ. ಯಾಕಂದ್ರೆ ನೋಡ್ರಿ ಎಲ್ಲಕ್ಕೂ ಸಮಯ ಇರ್ಬೇಕಲ್ಲ, ಅದಕ್ಕೆ ನೋಡ್ರಿ ಕೆಲವೊಂದು ಅವ್ರದೇ ಆದಂತ ವಿಚಾರಗಳು ಇರ್ತಾವ. ಯಾಕೋ ಏನೋ ಅನ್ನೋದು ನಾ ಹೇಳಿಕ್ ಬರಂಗಿಲ್ಲ. ಪಕ್ಷದ ಆಂತರಿಕ ವಿಷಯ
ಅದು ಅವ್ರು ನಿರ್ಲಕ್ಷ್ಯ ಮಾಡ್ಯಾರ ಅಂತ ನಾ ಹೇಳ್ಬೇಕು, ನೀವಲ್ಲ. ನಿರ್ಲಕ್ಷ್ಯ ಮಾಡ್ಯಾರ ಅಂತ ನನಗೆ ಅನ್ಸಿಲ್ಲಲ್ಲ. ಅಲ್ಲ, ನಿರ್ಲಕ್ಷ್ಯ ಮಾಡಿದಾರ ಅಂತ ನೀವು ಈ ಸಂದರ್ಭದಲ್ಲಿ ನೀವು ಪಕ್ಷ ಏನು ಹೇಳೇ ಇಲ್ಲ ಅಂತಂದ್ರೆ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಅಂತ. ಚುನಾವಣೆ ಇನ್ನ ಮುಂದದ, ಇನ್ನ ಕಾವು ಮುಂದದ, ಇನ್ನ ಎಲ್ಲಿ ಅನ್ಸುದು, ಇನ್ನ ಚುನಾವಣೆ ಮುಂದದ, ಇನ್ನು ಮ್ಯಾಕ್ ಸ್ಟಾರ್ಟ್ ಅದ. ಇನ್ನ ಎಲ್ಲದಾರ ಹೇಳ್ರಿ, ಎಲ್ಲಿ ಕಾಂಗ್ರೆಸ್, ಎಲ್ಲಿ ಬಿಜೆಪಿ, ಎಲ್ಲದ ಇಲ್ಲಿ ಉಳ್ಕಿದ್ದು ಇನ್ನೂ ನಡೆದಿಲ್ಲ. ಇನ್ನ ಇವತ್ತೇನಪ್ಪಾ ಅಂತಂದ್ರೆ ನಾಮಿನೇಷನ್ ಹಿಂದೆ ತಗೊಳ್ಳುವಂತ ಇನ್ನ ಸಂದರ್ಭ ನಡೆದದ. ಅದಕ್ಕೆ ಇನ್ನ ಭಾಳ ಅಟ್ಟು ಸರಳ ತಗೋಬೇಡ್ರಿ. ಇನ್ನ ಚುನಾವಣೆ ಇನ್ನ ಮುಂದದ. ಇನ್ನು ಮ್ಯಾಕ್ ಚುನಾವಣೆ ರಣರಂಗ್ ತೋತರು, ತಾವು ತೋತರು. ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ವಿಧಾನಸಭೆ ಲೋಕಸಭೆ ಆದ್ರೆ ಎಷ್ಟು ಕ್ಯಾಂಡಿಡೇಟ್ ನಮ್ ಕಡೆ ಬರೀ ಅಲಯನ್ಸ್ ಅಷ್ಟ ಅಂತ ಐತಿ. ಮತ್ತೆ ಯಾವ ಕ್ಯಾಂಡಿಡೇಟ್ ಅಂತೇನು ಘೋಷಣೆ ಆಗಿದೆ? ಎಲ್ಲ ರಾಜ್ಯದಿಂದ ಅಥವಾ ದೇಶದಿಂದ ಎಲ್ಲ ನಾಯಕರು ಬರ್ತಾ ಇದ್ದಾರೆ. ಉತ್ಸಾಹ ಅಂತ ಈ ವಿಷಯ ನೋಡ್ರಿ, ಮಾನವೀಯತೆ ದೃಷ್ಟಿ ಇಟ್ಕೊಂಡು ಎಲ್ಲಾನು ಹತ್ಯೆ ಮಾಡಿರ್ತಕ್ಕಂಥದ್ದು ಯಾವುದೇ ವ್ಯಕ್ತಿ ಆದರೂ ಆ ಮನಸ್ಥಿತಿಗೆ ಆ ಒಂದು ವ್ಯಕ್ತಿಗೆ ಏನಪ್ಪಾ ಅಂತಂದ್ರ ಕಟ್ಟುನಿಟ್ಟಿನ ಶಿಕ್ಷೆ ಆಗಬೇಕು. ಮತ್ತ ಏನಪ್ಪಾ ಅಂದ್ರೆ ಮಾದರಿ ಇರ್ತಕ್ಕಂಥ ತೆಲಂಗಾಣದಲ್ಲಿ ಇರ್ತಕ್ಕಂಥ ಸ್ಥಿತಿ ಆ ಏನ ವಿಶ್ವನಾಥ್ ಸಜ್ಜನ್ ಅವ್ರು ಏನ್ ತಗೊಂಡಿದ್ರಲ್ಲ ಆ ನಿರ್ಧಾರ ತಗೊಳ್ಳಿಕ್ಕೆ ಏನಪ್ಪಾ ಅಂತಂದ್ರ ಆ ತಾಕತ್ತು ಬೇಕು. ಮಾದರಿ ಅದ ತಗೋಬೇಕಾಗಿತ್ತು. ಮತ್ತ ಕೆಲವೊಂದು ಇಶ್ಯೂಗಳು ಹೇಳಂಗಿಲ್ಲ, ಕೆಲವೊಂದು ಇಶ್ಯೂಗಳು ಏರ್ತಾವಪ್ಪ ಅಂದ್ರೆ ಜನರಲ್ಲಿ ಇರ್ತಕ್ಕಂಥ ಭಾವನೆಗಳು, ಜನರಲ್ಲಿ ಕೆದರಿಸ್ತಕ್ಕಂಥ ಭಾವನೆಗಳು, ಸಮಯ ಸಂದರ್ಭಕ್ಕನುಸಾರವಾಗಿ ಕೆಲವೊಂದು ಏನಪ್ಪಾ ಅಂದ್ರೆ ರಾಜಕೀಯ ಕುತಂತ್ರದಿಂದಾಗಿನೋ ಸಂಘಟನೆಗಳ ಕುತಂತ್ರದಿಂದನೋ ಈ ರೀತಿ ಆಗ್ತದೆ. ಬಹುಶಃ ನಾನು ಮಾನವೀಯತೆ ಹಿತದೃಷ್ಟಿಯಿಂದ ಏನ್ ಹೇಳ್ತೀನಪ್ಪ ಅಂದ್ರೆ ಇದು ಆಗ್ಬಾರ್ದು, ಭೇದ ಭಾವ ಆಗ್ಬಾರ್ದು. ಹತ್ಯೆನೇ ಯಾವುದೇ ಒಂದು ರುಕ್ಸಾನ ಆಗಿರ್ಲಿ, ನಿಹಾ ಆಗಿರ್ಲಿ, ಇನ್ನು ಮತ್ತಾರು ಆಗಿರ್ಲಿ, ಯಾವುದೇ ಹತ್ಯೆನೇ ಎಲ್ಲವನ್ನು ಇವತ್ತೇನಪ್ಪಾ ಅಂತಂದ್ರೆ ಮಾನ್ಯ ಕೋರ್ಟ್ ಏನದ ಸುಪ್ರೀಂ ಕೋರ್ಟ್ ಇವು ಸರ್ಕಾರಗಳದ ಬರ್ತಾವ ಹೋಗ್ತಾವ. ಮುಂದೇನಪ್ಪಾ ಅಂತಂದ್ರೆ ಎಲ್ಲ ಒಂದು ರಾಜಕಾರಣಿಗಳು ಏನಪ್ಪಾ ಅಂತಂದ್ರೆ ಪಕ್ಷಾತೀತವಾಗಿ ಈ ಒಂದು ಇದ್ರೊಳಗೆ ರಾಜಕೀಯ ಬೇಯಿಸ್ತೇನೆ ಎಲ್ಲಕ್ಕೂ ಒಂದೇ ನಿರ್ಧಾರ ಏನಪ್ಪಾ ಅಂತಂದ್ರೆ ಇದಕ್ಕೊಂದು ಕಠಿಣ ಕಾನೂನನ್ನು ತರಬೇಕಂತೇಳಿ ನಾನು ವಿಚಾರವನ್ನ ಮಂಡಿಸ್ತೇನೆ. ಅದು ಶಾಸಕರಂತ ಹೇಳ್ಬಿಟ್ಟಿನಲ್ರಿ, ಒನ್ವೆ ಅದಾರು ಅವ್ರು ವೋಟ್ ಬ್ಯಾಂಕ್ ರಾಜಕಾರಣ ಅದ, ಅದ್ರೊಳಗೆ ಏನು ಪ್ರಶ್ನೆನೇ ಇಲ್ಲ. ಅವ್ರು ಅಷ್ಟೇ ಮಾಡೋರು ನೋಡ್ರಿ, ಅವ್ರಿಗೆ ನೀವೇನ್ ಹೇಳೋರು? ಅವ್ರ ಮನಸ್ಥಿತಿನೇ ಹಂಗದ, ಅವ್ರಿಗೆ ತಿದ್ಲಿಕ್ಕೆ ಆಗಂಗಿಲ್ಲ.